ಮೇಡಮ್, ನಿಮ್ಮ ಬುಕ್ಕಲ್ಲಿ ಒಂದು ಘಟನೆ ಓದಿದೆ ನಾನು. ನಿಮ್ಮ ಜೀವನ ಚರಿತ್ರೆಯಲ್ಲಿ ನಿಮ್ಮ ತಾಯಿಗೆ ಆಕ್ಸಿಡೆಂಟ್ ಆಗುತ್ತೆ, ಅವರು ಹಾಸ್ಪಿಟಲ್ಗೆ ಹೋಗಲೇಬೇಕಾಗಿರುತ್ತೆ, 9 ತಿಂಗಳು ಸತತವಾಗಿ ಹಾಸ್ಪಿಟಲ್ ಇರಬೇಕಾಗತ್ತೆ, ನೀವು ಒಂಟಿಯಾಗಿ ಮನೇಲಿ ಇರ್ತೀರಿ. ನಿಮಗೆ ಪ್ರಾಬ್ಲಿ ಒಂದು ಹೈಸ್ಕೂಲ್ ಹುಡುಗಿ ಏಜ್ ಇರ್ಬೋದೋ ಏನೋ ನಿಮಗೆ. ಆ ಏಜಲ್ಲಿ ನೀವು ಒಂಟಿಯಾಗಿ ಮನೇಲಿದ್ದಾಗ ಒಂದು ಕೆಟ್ಟ ಅನುಭವ ಆಗುತ್ತೆ ನಿಮಗೆ. ಅದ್ರ ಬಗ್ಗೆ ಮಾತಾಡ್ಬೋದಾ? ಪುಸ್ತಕನೇ ಬರೆದಿದ್ದೀನಿ ಅಂದಮೇಲೆ ಕಷ್ಟ ಆಗುತ್ತೆ. ನಾನು ಆಗಲೇ ಹೇಳಿದ್ದೆ, ನನ್ನ ತಂದೆ ರಾಜಣ್ಣ ಅಂತ, ಜನ್ಮ ಕೊಟ್ಟ ತಂದೆ. ನಮ್ಮಮ್ಮನೇ ನನ್ನನ್ನು ಕಂಪ್ನಿಯಿಂದ ನೋಡ್ಕೊಂಡು ಬಂದಳು. ನನ್ನ ತಂದೆ 2ನೇ ತಂದೆ, ಅಂದರೆ ಮಲೆ ತಂದೆ. ಅಮ್ಮ ಹಾಸ್ಪಿಟ್ಲಲ್ಲಿದ್ದರು. ಒಂದು ಫೈನ್ ಡೇ ಏನೋ ಭಾರ ಆಯಿತು ನನಗಷ್ಟೆ. ಭಾಳ ಕಷ್ಟಪಟ್ಟು ನೂಕಿದ್ದೀನಿ ನಾನು ಅದನ್ನು. ಬೇಡ ನನಗೆ ಅಂಥೇಳಿ ಏನೋ ನನಗೆ ಅನ್ನಿಸ್ತಾ ಇರಲಿಲ್ಲ, ಅದು ಏನೋ ಬೇರೆ ಇದು ಅಂತ. ಆಮೇಲೆ ಹೀಗೆ ಒಂದು ಸುಮಾರು ಸರ್ತಿ ಆಯಿತು ನನಗೆ. ಯಾರಿಗೆ ಹೇಳಲಿ, ಏನಾಯಿತು ಅನ್ನೋದು ನನಗೆ ಗೊತ್ತಾಗಲಿಲ್ಲ. ಬುದ್ಧಿ ಬಂದ ಮೇಲೆ ಗೊತ್ತಾಯಿತು ನನಗೆ, ಬಹುಶಃ ಇದೇ ಇರಬೇಕು ಅಂತ ಅಂದ್ಬಿಟ್ಟು. ಯಾರಿಗೆ ಹೇಳ್ಕೊಂಡ್ಲಿ? ನನ್ನ ತಾಯಿ ತುಂಬ ಪ್ರೀತಿ ಮಾಡ್ತಾಯಿದ್ರು ನನ್ನ ಮನೆ ತಂದೆನ. ತಂಗಿಗೆ ಹೇಳ್ಕೊಳಕ್ಕೆ ಭಾಳ ಚಿಕ್ಕವಳು. ಎಷ್ಟೇ ಆದರೂ ನಾನು ತಂದೆ ಇಲ್ಲದ ಮಗಳು. ನನ್ನ ಮಾತು ನನ್ನ ಥರ ಸರಿಮಾ, ಆ ಘಟನೆಗೆ ಹೋಗೋದು ಬೇಡ ನಾವು. ಬಟ್ ಈಗ ಎಷ್ಟೊಂದು ಜನಕ್ಕೆ ಈ ಸಮಸ್ಯೆ ಇರ್ಬೋದು. ಅಂದರೆ ನೀವು ಯಾರೋ ನಂಬಿದಿರಿ, ಅಂದರೆ ತಂದೆ ಸ್ಥಾನದಲ್ಲಿ ಒಬ್ಬರು ನೋಡ್ತಾ ಇದ್ದೀರಿ, ಅವರೆಲ್ಲೋ ಒಂದು ಕಡೆ ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ನಿಮ್ಮನ್ನು. ಆ ಥರ ಒಂದು ಘಟನೆ ನಿಮ್ಮ ಲೈಫಲ್ಲಿ ನಡೆಯುತ್ತೆ. ಈಗ ನಾವು ಎಷ್ಟೊಂದು ಜನ ಸೈಕ್ಯಾಟ್ರಿಸ್ಟ್ ಹೇಳ್ತಾರೆ, ಮಕ್ಕಳು ನಾವು ಹೇಳ್ಕೊಡ್ಬೇಕು. ಯಾರೊಬ್ರು ನಿಮ್ಮನ್ನು ಮುಟ್ಟಿದಾಗ ಅದು ಕಾಳಜಿಯಿಂದ ಮುಟ್ತಾ ಇದ್ದಾರಾ, ಪ್ರೀತಿಯಿಂದ ಮುಟ್ತಾ ಇದ್ದಾರಾ, ಅಥವಾ ಬೇರೆ ರೀತಿಯಲ್ಲಿ ಮುಟ್ತಾ ಇದ್ದಾರಾ ಅನ್ನೋ ಜ್ಞಾನ ಮಕ್ಕಳಿಗಿರಬೇಕು. ಆ ಥರ ಒಂದು ಘಟನೆ ಆದಾಗ ಅಪ್ಪ ಅಮ್ಮನಿಗೆ ಅದನ್ನು ತಿಳಿಸ್ಬೇಕು ಅಂತ ನೀವು ಯಾರು ಹೇಳ್ಕೊಳಕ್ಕೆ ನನಗೆ ಇರಲಿಲ್ಲ ಅಂತ ಹೇಳ್ತಾ ಇದ್ದೀರಾ? ಅಪ್ಪ ಅಮ್ಮನಿಗೆ ತಿಳ್ಸೋಕ್ಕೆ ಅಪ್ಪ ಅನ್ನೋರೇ ಮಾಡಿದಾಗ ಯಾರಿಗೆ ಹೇಳ್ಕೊಳ್ಳೋದು ಹೇಳಿ? ಅಮ್ಮ ಘಟನೆ ಅನುಭವಿಸಿ ಈಚೆ ಬಂದಿರೋಳು. ಸೊ ನಾನೇ ಹೊರಗಡೆ ಬಂದೆ. ಬೆಟರ್ ಹೊರಗಡೆ ಮಲಗೋದು ಒಳ್ಳೆಯದು, ಅಲ್ಲಿ ಬೇಡ ಅಂತ ಅಂದ್ಬಿಟ್ಟು. ಪ್ರತಿಯೊಬ್ಬರಿಗೂ ಆಗುತ್ತೆ ಅನಿಸುತ್ತೆ. ಕೆಲವರು ಹೇಳ್ಕೊಳ್ಳಲ್ಲ, ಕೆಲವರು ಹೇಳ್ಕೊತಾರೆ. ನಾನಂತೂ ನನ್ನ ಆನಂದಿಗೆ ಹೇಳಿದ್ದೀನಿ ಈ ವಿಷಯನ. ಯಾಕೆಂದರೆ ಯಾರಿಗೆ ಹೇಳ್ಕೊಡ್ಲಿ ಅಂತ ಗೊತ್ತಾಗ್ತಿರ್ಲಿಲ್ಲ. ಆತ್ಮೀಯರು ಅಂತ ಅಂದಿದ್ದು ಆನಂದ್ ಒಬ್ಬರೇನೆ. ನನ್ನಮ್ಮ ನನ್ನ ಹತ್ರ ಒಂದು ಡಾಕ್ಯುಮೆಂಟ್ರಿ ಅಂತ ಸ್ಪ್ಯಾರೋನವರು ನನ್ನ ತಾಯಿನ ಇಂಟರ್ವ್ಯೂ ಮಾಡಿದ್ರು. ಸೊ ಅದನ್ನ ಮಾಡೋಕ್ಕೂ ಮುಂಚೆ ಅಮ್ಮ ನನ್ನನ್ನು ಕೇಳಿದ್ರು, ಜಯ ನಿನ್ನ ಹತ್ರ ನಾನೊಂದು ಹೇಳಬೇಕು, ನಾನು ಯಾರ ಹತ್ರನೂ ಹೇಳಿಲ್ಲ, ನಿನ್ನ ಹತ್ರ ಹೇಳ್ತಾ ಇದ್ದೀನಿ, ನೀನು ನನಗೆ ಹೇಳ್ಬೋದಾ ಬೇಡವಾ ಅಂತ. ನನಗೊಂದು ಸೆಕೆಂಡ್ ಧಸಕ್ಕಂತು, ಏನಾಗಿದೆ ನನ್ನ ಅಮ್ಮನಿಗೆ ನಾನು ತಿಳ್ಕೊಳ್ದಲ್ಲೇ ಇರುವಂಥದ್ದು ಅಂತ. ಅಮ್ಮ ಹೇಳಿದ್ಲು ನನ್ನ ಹತ್ರ, ಜಯ ನನಗೆ ನಮ್ಮ ತಂದೆ ಬೇಡ ಬೇಡ ಅಂತಂದ್ರು ಜನಗಳೆಲ್ಲ ಸೇರಿಸಿ ನನ್ನನ್ನು ನಮ್ಮ ದೊಡ್ಡಪ್ಪನಿಗೆ ಮದುವೆ ಮಾಡಿಸಿದ್ರು ಅಂತ. ಎಸ್, ದೊಡ್ಡಪ್ಪನಿಗೆ. ತಾತ ಇನ್ನಿಲ್ದಂಗೆಲ್ಲ ಗಲಾಟೆ ಮಾಡಿದ್ರಂತೆ. ಬೇಡ ಕಣೋ, ಅವಳು ದೊಡ್ಡ ಮಗಳಾಗ್ತಾಳೆ, ಮಗಳನ್ನ ದೊಡ್ಡಪ್ಪನ ಕೊಡು ಕೂಡುದು ಅಂತಂದೆ. ಅಯ್ಯೋ ನಾಟಕದವಳು ಕಣೋ, ಏನಾಗುತ್ತೆ ಕೊಡಿ. ನಾಟಕದವ್ರ ಬಗ್ಗೆ ಇಷ್ಟು ಹಗುರವಾಗಿ ಹೇಗೆ ಮಾತಾಡ್ತಾರೆ ಅಂದ್ರೆ, ಇವ್ರು ನಾಟಕದವರು, ಇವ್ರು ಸಿನಿಮಾದವರು, ಈ ಕ್ಷೇತ್ರದವರು, ಆ ಕ್ಷೇತ್ರದವರು ಅಂತ ಹೆಂಗ್ ಡಿಸೈಡ್ ಮಾಡ್ತೀರಾ? ಹೆಂಗ್ ಜನರಲೈಸ್ ಮಾಡ್ತೀರಾ? ಒಬ್ಬೊಬ್ಬ ವ್ಯಕ್ತಿ ಒಂದೊಂಥರ ಅಲ್ವಾ? ಆಗಿನ ಕಾಲದಲ್ಲಿ ಹಂಗಿತ್ತಲ್ಲ. ಸೊ ಹಂಗಾಗಿ ಅವ್ರನ್ನ ಕಟ್ಟಿದ್ದಾರೆ. ನನಗೆ ಬಹಳ ಕಷ್ಟ ಆಯ್ತು ನನಗೆ. ಸೊ ದೊಡ್ಡಪ್ಪನಿಗೆ ನನ್ನನ್ನು ಮದುವೆ ಮಾಡಿಸಿದ್ದಾರೆ ಅಂದ್ರೆ ನನ್ನ ಸ್ಥಿತಿ ಏನಾಯ್ತು ಲೆಕ್ಕ ಹಾಕ್ಕೊಳ್ಳಿ. ದೊಡ್ಡಪ್ಪನಿಗೆ ಹುಟ್ಟಿರುವಂಥ ಮಗಳು ನಾನು, ಹೆಂಗಾಗಬೇಕು ನನಗೆ ಸಂಬಂಧ? ಆಮೇಲೆ ನನಗಿದು ಗೊತ್ತಾದಾಗ, ದಯವಿಟ್ಟು ಹೇಳು, ಇದನ್ನ ಹೇಳಮ್ಮ ಅಂತ ಹೇಳಿ ಅಮ್ಮನಿಗೆ ಧೈರ್ಯ ಹೇಳಿದವಳು ನಾನು. ನನಗೆ ನಮ್ಮಮ್ಮನಿಗೆ ನನಗೆ ಹಿಂಗಾಯ್ತಮ್ಮ ಅಂತ ಹೇಳೋ ಅಷ್ಟು ಧೈರ್ಯ ನನಗಿರಲಿಲ್ಲ. ಏಕೆಂದರೆ ನಮ್ಮಮ್ಮ ಭಾಳ ಪ್ರೀತಿ ಮಾಡಿ ಮದುವೆ ಆಗಿದ್ದಿದ್ದ ಅವ್ರನ್ನ. ಆ ಪ್ರೀತಿಗೆ ನಾನು ನೀರೆರಚಬಾರ್ದು ಅಂತ ನಾನು ಯಾರಿಗೂ ಹೇಳ್ಕೊಡ್ಲಿಲ್ಲ. ನನ್ನ ಆನಂದಿಗೆ ಹೇಳ್ಕೊಂಡೆ.
ರಿಯಲಿ ಅಮ್ಮ, ಈ ಥರ ವೈಯಕ್ತಿಕ ಸಮಸ್ಯೆಗಳು, ಇಷ್ಟೊಂದು ಮಾನಸಿಕ ನೋವಿನ ಮಧ್ಯೆ ನೀವು ಮಾಡಿರುವಂಥ ಸಾಧನೆ ನಿಮ್ಮ ಗಟ್ಟಿತನವನ್ನು ತೋರಿಸುತ್ತೆ. ರೈಟ್ ಮ್ಯಾಮ್, ಮುಂದುವರ್ಸೋಣ. ನೀವು ಅಲ್ಲಿಂದ ಈ ಥರ ಸಮಸ್ಯೆಗಳ ಮಧ್ಯೆ ಇದನ್ನೆಲ್ಲ ಬಿಟ್ಟು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾಗೆ ಹೋಗ್ತೀರಿ. ಆ ನಿಮ್ಮ NSD ಕ್ಲಾಸ್ಮೇಟ್ಸ್, ಘಟಾನ್ಘಟಿಗಳು, ನಸರುದ್ದೀನ್ ಶಾ ನಿಮ್ಮ ಕ್ಲಾಸ್ಮೇಟ್ ಅಂತೆ, ಓಂಪುರಿ ನಿಮ್ಮ ಕ್ಲಾಸ್ಮೇಟ್ ಅಂತೆ, ಆ ದಿನಗಳ ಬಗ್ಗೆ ಮಾತಾಡೋಣ. 25 ಜನ ಸ್ಟೂಡೆಂಟ್ಸ್ ಇದ್ವಿ ನಾವು. ತುಂಬ ಸ್ಟೂಡೆಂಟ್ಸ್ ಇದ್ದಿದ್ದು ನಾವೇನೆ, ನಮ್ಮದೇ ಬ್ಯಾಚು. ಇನ್ನೆಲ್ಲ ಬ್ಯಾಚು ಒಂದು 5 ಜನ ಇರೋರು, ಫೈನಲ್ ಇಯರ್ನಲ್ಲಂತೂ ಒಬ್ಬಳೇ ಇದ್ದಿದ್ದು. ಸೊ ನಮ್ದು 25 ಜನ. ಮಹಾ ಕಿರಿಕ್ ಪಾರ್ಟಿಗಳು ಅಂದರೆ ನಮ್ಮಷ್ಟು ಕಿರಿಕ್ ಇನ್ಯಾರೂ ಇರಲಿಲ್ಲ ಅನಿಸುತ್ತೆ. ಬನ್ಸಿ ಕೌಲ್, ನಸೀರು, ಓಂಪುರಿ, ಆಶಾ ಕಾಸ್ಬೇಕರ್, ಜಸ್ಪಾಲ್, ಭಾನುಭಾರತಿ, ಜ್ಯೋತಿ ದೇಶಪಾಂಡೆ, ಎಲ್ಲರೂ ಸಿಕ್ಕಾಪಟ್ಟೆ ಗಲಾಟೆ ಮಾಡುವಂಥವ್ರು. ಹಾಯ್ ಲಕ್ಸು. Nice seeing you there. Love you. ಏನೋ ಒಂದು ಚೂರೇನಾದ್ರು ಸಿಕ್ಕೋ ಸಾಕು, ಅದನ್ನ ಹಿಡ್ಕೊಂಡು ಅಮ್ಮಮ್ಮ ಕ್ರಿಯೇಟಿವ್ ಮೈಂಡ್ ಅದು. ನಗ್ಸೋದು ಅಂದ್ರೆ ಸಾಕು ಜಯ ನಂಗೆ, ನಂಗೆ ಹೊಟ್ಟೆನೋ ಬಂದ್ಬಿಡ್ತಿತ್ತು. ಸಾಕು ಜಯ ಅಂತ ಹೇಳ್ತಾ ಇದ್ದೆ. ಇಲ್ಲ, ಹೈಸ್ಕೂಲ್ ಗೆಳತನ, ಇಟ್ಸ್ ಸೋ ಬ್ಯೂಟಿಫುಲ್. ರೈಟ್, ನಿಮ್ಮ ಹೈಸ್ಕೂಲ್ ಕ್ಲಾಸ್ಮೇಟ್ ಒಬ್ರು ಟಚ್ ಅಲ್ಲಿ ಇರೋರು ಇಲ್ಲಿ ಬಂದಿದ್ದಾರೆ, ಇನ್ನೊಬ್ರು ನಿಮ್ಮ ಬಗ್ಗೆ ನಮ್ಮ ಅಲ್ಲಿ ಇದ್ರಲ್ಲಿ ಮಾತಾಡಿದಾರೆ. ಅಲ್ಲಿ ನೋಡಿ, ನೀವು ಅವ್ರನ್ನ ಟಚ್ ಅಲ್ಲಿ ಇಲ್ಲ, ಬಹಳ ದಿನ ಆಯ್ತು ಅವ್ರು ನೋಡಿ. ಅವ್ರು ನಿಮ್ಮ ಬಗ್ಗೆ ಏನ್ ಹೇಳಿದಾರೆ ನೋಡಿ. ಎಷ್ಟು ವರ್ಷ ಆಯ್ತು ನೀವು ಮೀಟ್ ಮಾಡಿರೋದು? ಸುಮಾರು 87 ಲಾಸ್ಟ್. ವಾವ್, ವೆರಿ ಗುಡ್. ಹೇಳಿ ಮೇಡಮ್. ಆಮೇಲೆ ನಮ್ದು ನಿಮ್ದು ಭೇಟಿ ಆಗಲಿಲ್ಲ. ಅಂದರೆ ನೀವು ಟಿವಿನಲ್ಲಿ ನಾವೆಲ್ಲ ನೋಡ್ತಾ ಇದ್ವಿ, ನಿಮ್ಮ ಬಗ್ಗೆ ಎಲ್ಲ ಓದ್ತಾ ಇದ್ವಿ, ಆದರೆ ಪರಸ್ಪರ ಭೇಟಿ ಆಗಿರಲಿಲ್ಲ. ರೈಟ್, ಹೈಸ್ಕೂಲ್ ಗೆಳತಿಯರು ಬಹಳ ವರ್ಷಗಳ ನಂತರ ಸಿಕ್ಕಿದ್ದಾರೆ, ಮಾತಾಡೋದು ಸಿಕ್ಕಾಪಟ್ಟೆ ಇರುತ್ತೆ. ಅವ್ರು ಮಾತಾಡ್ತಾರೆ, ಅಲ್ಲವ್ರು ನಾವು ಒಂದು ಸಣ್ಣ ವಿರಾಮ ತಗೋಣ. ದ ಶೋ ಮಸ್ಟ್ ಗೋ ಆನ್, ಸೊ ಪ್ಲೀಸ್ ಬಿ ಬ್ಯಾಕ್. ಇದು ಓಪೋ ಕ್ಯಾಮೆರಾ ಫೋನ್ ವೀಕೆಂಡ್ ವಿತ್ ರಮೇಶ್ ಸೀಸನ್ 3, co-powered by Dollar Big Boss, fragrance partner Fog Perfume Body Spray, special partner Close Up. ಬಗ್ಗೆ ಮಾತಾಡ್ತಾ ಇದ್ವಿ, ಆ ದಿನಗಳ ಬಗ್ಗೆ ಹೇಳಿ. ಜಯಶ್ರೀ ಮೇಡಮ್ ಅವ್ರ ಬಾಲ್ಯದ ಬಗ್ಗೆ ಹೇಳಿ. ನಮ್ಮ ತಂದೆ ಪ್ರಭಾಮಣಿ ವಿಜಯ ಅಂತ ಒಂದು ನಾಟಕ ಮಾಡ್ತಾಯಿದ್ರು. ಬಿಲ್ ಇಟ್ಕೊಂಡು ಬರೋಳು ಅಂತ ಕಾಣಿಸುತ್ತೆ. ಒಂದು ಡುಯೆಟ್ ಹಾಡೋರು ಸರ್. ನನಗೆ 8 ವರ್ಷದೊಳೇನೆ ಏನಪ್ಪ ಈ ಮಗು ಇಷ್ಟು ಚೆನ್ನಾಗಿ ಆಡ್ತಾಳಲ್ಲ ಇವಳು ಅಂತ ಅಷ್ಟು ಪ್ರೀತಿ ನನಗೆ ಅವಳು ಕಂಡ್ರೆ ಹೋಗೋಗಿ ತಪ್ಕೊಂಡ್ಬಿಡ್ತಿದ್ದೆ ಅವಳನ್ನ. ಅಷ್ಟು ಆ ಶಾರಿ ನಿಜ ಇವತ್ತಿಂದಲ್ಲ, ಅದು ಅವತ್ತಿಗೆ ದೇವರು ಒಂದು ಮಗುನ ಅರಳಿಸ್ಬಿಡ್ತು. ನಿಜ ಹೇಳ್ಬೇಕಾದ್ರೆ ನಮ್ಮ ಗುಬ್ಬಿ ವೀರಣ್ಣವ್ರ ಫ್ಯಾಮಿಲಿಗೆ ಅದೊಂದು ಕಮಲ, ಬರೀ ಕಮಲ ಅಲ್ಲ, ಸ್ವರ್ಣ ಕಮಲ. ನಮ್ಮ ಜಯ ಸ್ವರ್ಣ ಕಮಲ.